ಓಂ ನಮಃ ಶಿವಾಯ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಸ್ನೇಹಿತರೆ, ಇವತ್ತು ನಿಮ್ಮನ್ನು ಭೇಟಿ ಮಾಡ್ತಿರೋದು ಒಂದು ಹೊಸ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಇಷ್ಟು ದಿವಸ ಟ್ರಾವೆಲಿಂಗ್ ಬ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ವಿ. ಇವತ್ತು ಒಂದು ಮನೆಯಲ್ಲಿ ಸೆಟಪ್ ಮಾಡಿಕೊಂಡು ಕ್ಯಾಮ್ರಾ ಚಿಕ್ಕ ಪುಟ್ಟ ನಮ್ಮ ಹತ್ರ ಇರೋ ಲೈಟ್ನ ಇಟ್ಕೊಂಡು ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಡಿವೋಷ್ನಲ್ ಎಪಿಸೋಡ್ ಅಂತ ಹೇಳ್ಬೋದು. ಇದನ್ನು ದೈವಾತ್ಮಕವಾಗಿ ಒಂದು ನಿಮ್ಮನ್ನು ಭೇಟಿ ಮಾಡಬೇಕನ್ನೋದು ನಮ್ಮ ಆಸೆ ಇತ್ತು. ಅದು ಇವತ್ತು ಪೂರೈಕೆ ಆಗಿದೆ. ಹೇಗಪ್ಪ ಅಂತ ಹೇಳಿದ್ರೆ, ನಾವು ತುಂಬ ವರ್ಷಗಳಿಂದ ಆ್ಯಕ್ಚುಲಿ ನಾವು ತಿರುವಣ್ಣಾಮಲೆಗೆ ಹೋಗಿ ಅರುಣಾಚಲೇಶ್ವರ ಅಂದರೆ ಶಿವನ ಭೇಟಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಇಷ್ಟು ವರ್ಷ ಆಗ್ತಾ ಇರಲಿಲ್ಲ. ಅದು ಹೇಗೋ ಹೇಳ್ತಾರೆ, ಕೆಲವು ಜನ ತುಂಬ ಜನ ಹೇಳ್ತಾರೆ, ನಾವು ಮನಸ್ಸು ಮಾಡಿದ್ರೆ ಸಾಲದು, ಆ ದೇವರು ಮನಸ್ಸು ಮಾಡಬೇಕು, ಆ ಶಿವ ಮನಸ್ಸು ಮಾಡಬೇಕು, ಆ ಶಿವ ಮನಸ್ಸು ಮಾಡಿದ್ರೆ ಮಾತ್ರ ನಮ್ಮನ್ನು ಅಲ್ಲಿ ಬರಮಾಡ್ಕೊಳ್ತಾನೆ ಅಂತ ಹೇಳ್ತಾರೆ. ಅದೇ ರೀತಿಯೇ ಆಗಿದ್ದು. ನಮಗೂ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಇದ್ವಿ. ಬಟ್ ಆಗ್ತಾ ಇರಲಿಲ್ಲ. ಬೆಂಗಳೂರಿಂದ ಜಸ್ಟ್ ಒಂದು 216 ಕಿಲೋಮೀಟ್ರು. ಬಟ್ ಇಷ್ಟು ವರ್ಷ ಆದರೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವಾಗ ನಮಗೆ ಸಮಯ ಕೂಡಿ ಬಂದು ನಿನ್ನೆ ವಿಸಿಟ್ ಮಾಡಿದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಆದಂಥ ನಮಗೆ ಆದಂಥ ಒಂದು ಅಚ್ಚರಿ ಸಂಗತಿಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು, ಆ ದೇವರ ಬಗ್ಗೆ ಹಂಚ್ಕೋಬೇಕು, ಅದರ ಶಕ್ತಿ ಬಗ್ಗೆ ಹಂಚ್ಕೋಬೇಕಂತ ನನಗೆ ಅನ್ನಿಸ್ತು. ಸ್ನೇಹಿತರೆ, ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಮೀ ಮೈಂಡ್ಸ್ ಚಾನಲ್ ಶುರುವಾಗಿ ಹೆಚ್ಚು ಕಮ್ಮಿ 1.5 ವರ್ಷ 2 ವರ್ಷ ಆಗ್ತಾ ಬರ್ತಾ ಇದೆ. ಬಟ್ ಇಲ್ಲಿವರೆಗೂ ನಮಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. ಯಾಕೆಂದರೆ ನಾವು ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ ಅಲ್ಲ, ಪಾರ್ಟ್ ಟೈಮ್ ಯೂಟ್ಯೂಬರ್ಸ್. ಅಂದರೆ ನಾವು ಯಾವಾಗ ವೆಕೇಷನಿಗೆ ಹೊರಡೆ ಹೋಗ್ತೀವಿ, ನಾವು ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅದನ್ನು ಮಾತ್ರ ನಿಮ್ಮ ಹತ್ರ ಹಂಚ್ಕೊತಾ ಇದ್ವಿ. ಇವತ್ತು ಕೂಡ ಅದೇ ಥರನೇ. ಬಟ್ ಮುಂದೆ ನಾವು ಫುಲ್ ಟೈಮ್ ಯೂಟ್ಯೂಬರ್ಸ್ ಆಗಬೇಕಂತ ಹೇಳಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದು ಹೇಗೆ ಅಂತ ಹೇಳಿದ್ರೆ, ನೀವು ಒಂದೇ ಒಂದು ಕೆಲಸ ಮಾಡಬೇಕು, ನೀವು ಒಂದೇ ಒಂದು ನಮಗೆ ಉಪಕಾರ ಮಾಡಬೇಕು. ಏನಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಬಟನ್ನ ಒತ್ತಬೇಕು. ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಒಂದು ಉತ್ತೇಜನ ಸಿಗುತ್ತೆ. ಆ ಉತ್ತೇಜನದ ಮೂಲಕ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡ್ಬೋದು ಅಲ್ವಾ? ಹೌದು, ನಾವು ತುಂಬ ವಿಡಿಯೋ ಕೊಡ್ತೀವಿ. ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಮಾಡಬೇಕಂತ ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸರಿ, ವಿಷಯಕ್ಕೆ ಹೋಗೋಣವಾ? ಸ್ನೇಹಿತರೆ, ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ತುಂಬ ವರ್ಷಗಳಿಂದ ನಾವು ತಿರುವಣ್ಣಾಮಲೆ ಅಂದರೆ ಅರುಣಾಚಲೇಶ್ವರನ ಹೋಗಿ ಅವರ ದರ್ಶನ ಪಡಿಬೇಕು ಅಂತ ತುಂಬ ವರ್ಷಗಳಿಂದ ನಮಗೆ ಆಸಕ್ತಿ ಇತ್ತು. ತುಂಬ ಟ್ರೈ ಕೂಡ ಮಾಡಿದ್ವಿ. ಬಟ್ ಆಗ್ತಾ ಇರಲಿಲ್ಲ. ನಮ್ಮ ಸ್ನೇಹಿತರು ತುಂಬ ಜನ ಹೋಗ್ತಾಯಿದ್ರು. ಕರೆದಾಗೆಲ್ಲ ನಾವು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾ ಇದ್ವಿ, ಹೋಗೋಕ್ಕಾಗ್ತಾ ಇರಲಿಲ್ಲ. ಹೌದು. ಸೊ ಒಂದು 2 days ಬ್ಯಾಕ್ ಸುಮ್ಮನೆ ಅಂದ್ಕೊಂಡ್ವಿ, ಸರಿ ಹೋಗೋಣವಾ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ಹೋಗೋಣ ಅಂತ ಪ್ಲ್ಯಾನ್ ಆಗೋಯ್ತು, ಹೊರಟೇ ಬಿಟ್ವಿ. ನಿನ್ನೆ ಶನಿವಾರ ಭಾನುವಾರ ಅಂದರೆ ಮೊನ್ನೆ ಶನಿವಾರ ನಿನ್ನೆ ಭಾನುವಾರ 2 ದಿವಸ ಹೋದ್ವಿ. ಆದರೆ ಆ್ಯಕ್ಚುಲಿ ನಾವು ಮುಂಚೆನೇ ಗೊತ್ತಿತ್ತು ವೀಕೆಂಡ್ ಹೋದರೆ ತುಂಬ ರಶ್ ಇರುತ್ತೆ, ತುಂಬ ಕಷ್ಟ ಆಗ್ಬೋದು ಅಂತ. ಬಟ್ ನಮ್ಮ ಮಗನಿಗೆ ಸ್ಕೂಲ್ ಇರೋದ್ರಿಂದ ವೀಕ್ ಡೇಸಲ್ಲಿ ಆಗಲಿಲ್ಲ. ಅಂದರೆ ಆವಾಗ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಒಂದು 2 days ರಜಾ ಬೀಳುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಂತ್ ಇನ್ನೊಂದು ಡಿವೋಷ್ನಲ್ ಟ್ರಿಪ್ಪೆಲ್ಲ ಇದೆ. ಅದಕ್ಕೋಸ್ಕರ ಆ ಟೈಮಲ್ಲೆಲ್ಲ ರಜಾ ಮಾಡಬೇಕಾಗತ್ತೆ. ಈ ಸರಿ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಹೋಗ್ಬೇಕು ಅಂದ್ಕೊಂಡಿದ್ವಿ. ಹೋಗ್ಬಿಡೋಣ ಅಂತ ಒಂದು ಮನಸ್ಸು ಮಾಡಿ ಹೋಗ್ತೀವಿ. ನೈಸ್ ರೋಡಲ್ಲಿದ್ದೀವಿ. TS ಕಾಲೇಜಿಂದ ನೈಸ್ ರೋಡ್ ಲಿಂಕ್ ರೋಡಿಗೆ ಜಾಯ್ನ್ ಆಗಿದ್ದೀವಿ. ಹೋಗ್ತಾ ಇದ್ದೀವಿ ಕೃಷ್ಣಗಿರಿಯಿಂದ ತಿರುವಣ್ಣಾಮಲೆ. ದೇವರ ದರ್ಶನ ಹೇಗೆ ಏನು ಅಂತ ನಮ್ಮ ಜೊತೆ ನೀವು ದರ್ಶನ ಮಾಡಿ ಆ ದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಹೋಗ್ತಾ ದಾರಿ ಮಧ್ಯದಲ್ಲಿ ನಾವೆಲ್ಲ ಆಲ್ರೆಡಿ ಅಡುಗೆ ಮಾಡ್ಕೊಂಡಿದ್ವಿ, ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಅಂದರೆ ಹೊರಗಡೆ ಊಟ ಮಾಡೋದು ಬೇಡ, ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಮನೆ ಊಟನೇ ಮಾಡೋ ಅಂತ ಹೇಳ್ಬಿಟ್ಟು 2 times ನಾವು ಪ್ರಿಪೇರ್ ಮಾಡ್ಕೊಂಡ್ವಿ. ಹೌದು, ಪುಳಿಯೋಗರೆ ಆಮೇಲೆ ಚಪಾತಿ ಇದೆರಡು ಮಾಡಿಬಿಟ್ಟು 2 ಡಿಶ್ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟ್ವಿ. ನಮ್ಮ ಫ್ಯಾಮಿಲಿ ಹೊರಟ್ವಿ. 11 ಗಂಟೆಗೆ ಹೊರಟ್ವಿ. ಮಧ್ಯದಲ್ಲಿ ಒಂದು ಕಡೆ ಊಟಕ್ಕೆ ನಿಲ್ಲಿಸಿ ಅಲ್ಲೆಲ್ಲ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಮುಂದೆ ಸಾಕ್ತು. ತಿರುವಣ್ಣಾಮಲೈ ಟೆಂಪಲ್ ಆಲ್ರೆಡಿ ವೆಲ್ಕಮ್ ಆಗಿಬಿಟ್ಟಿದ್ದಾರೆ. 50 ಕಿಲೋಮೀಟ್ರ್ ಮುಂಚೆನೆ. ಬಟ್ ರೋಡ್ ಮಾತ್ರ ಸಕ್ಕತ್ತಾಗಿದೆ ಗುರು. ಕೃಷ್ಣಗಿರಿಯಿಂದ ಇಲ್ಲಿವರೆಗೂ ಬರ್ತಾ ಇದ್ದೀನಿ. ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು
ಹೊರಟಾಗಿಂದ ನೋಡ್ತಾ ಇದ್ದೀನಿ ಬರೀ ಕರ್ನಾಟಕ ಗಾಡಿಗಳೇ ಗುರು. ಹೋಗೋದು ಕರ್ನಾಟಕ ಗಾಡಿಗಳು, ಬರೋದು ಕರ್ನಾಟಕ ಗಾಡಿಗಳು. ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಹೋಗ್ತಿದ್ದಾರೆ ತಿರುವಣ್ಣಾಮಲೆಗೆ. ಒಂದು 4 ಗಂಟೆಗೆ 4:10 ನಾವು ಅಲ್ಲಿ ರೀಚ್ ಆದ್ವಿ. ತಿರುವಣ್ಣಾಮಲೈ ರೀಚ್ ಆದ್ವಿ. ತಿರುವಣ್ಣಾಮಲೈ ದೇವಸ್ಥಾನದ ಹತ್ರನೇ ರೀಚ್ ಆದ್ವಿ. ಶನಿವಾರ ಆಗಿರೋದ್ರಿಂದ ಅಲ್ಲೆಲ್ಲಿ ಬ್ಯಾರಿಕೇಡ್ ಹಾಕಿದ್ರು. ಪಾರ್ಕಿಂಗ್ ತುಂಬ ದೂರದಲ್ಲೇ ಮಾಡ್ಕೋಬೇಕಾಗಿತ್ತು. ಪಾರ್ಕಿಂಗ್ ಮಾಡಿ ನೀವು ಆಟೋದ ಮುಖಾಂತರ ಹೋಗ್ಬೇಕಂದ್ರು. ಬಟ್ ನಿಧಾನಕ್ಕೆ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಅಲ್ಲಿ ಡಿವೈಡರ್ ಹತ್ರ ಯಾರೋ ಡಿಪಾರ್ಟ್ಮೆಂಟ್ನವ್ರು ಇರಲಿಲ್ಲ. ಸಂಧಿ ತೋರಿಸ್ಕೊಂಡು ಹೋಗ್ಬಿಟ್ಟೆ. ಹೋಗಿ ದೇವಸ್ಥಾನದ ಹತ್ರನೇ ನಿಮಗೆ ಪಾರ್ಕಿಂಗ್ ಸಿಕ್ತು. ದೇವಸ್ಥಾನದ ಹತ್ರನೇ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಮಾಡಿ ಅಂದರೆ ಅಲ್ಲಿ ಹೋದ ತಕ್ಷಣ ನಮ್ಗೆ ಏನೋ ಒಂದು ಥರ ವೈಬ್ ಅಲ್ವಾ? ಹೌದು, ತುಂಬಾ ವೈಬ್. ನಾನಂದ್ರೆ ತುಂಬಾ ಫೀಲ್ ಆಯ್ತು. ಆ ಗೋಪುರ ನೋಡಿದ ತಕ್ಷಣ ಆಗ್ತಾ ಇಲ್ಲ ಆ ತರ ವೈಬ್. ಹೌದು, ಅಲ್ಲಿ ಆಕ್ಚುಲಿ ಗೋಪುರ ಪಕ್ಕದಲ್ಲೇ ನಮಗೆ ಪಾರ್ಕಿಂಗ್ ಸಿಕ್ತು. ಗಾಡಿ ನಿಲ್ಸ್ಬಿಟ್ಟು ಆ ಗೋಪುರ ನೋಡ್ತೀನಿ, ಏನೋ ಒಂದು ಥರ ವೈಬ್, ಏನೋ ಒಂದು ಥರ. ನಾವು ತಿರುವಣ್ಣಾಮಲೈ ಬಂದಾಯಿತು. ಬಂದು ಒಂದು ಕಡೆ ಕಾರ್ ಪಾರ್ಕ್ ಮಾಡಿದ್ವಿ. ಬ್ಯಾಕ್ ಸೈಡು ರಾಜಗೋಪುರದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಗೋಪುರ ಇದೆ ನೋಡಿ. ಇಲ್ಲೊಂದು ಗೋಪುರ ಇದೆ. ಈ ಗೋಪುರ ಆದಮೇಲೆ ನೆಕ್ಸ್ಟು ಮೈನ್ ಗೋಪುರ ಬರುತ್ತೆ. ಆ ಗೋಪುರದಿಂದ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಮೀನ್ಸ್ ಗಿರಿವಲಂ 14 ಕಿಲೋಮೀಟ್ರ್ ಆಗುತ್ತೆ. 14 ಕಿಲೋಮೀಟ್ರ್ ಶುರು ಮಾಡಬೇಕು. ಅದು ಎಲ್ಲಿಂದ ಅಂತ ಹೇಳಿದ್ರೆ ಮೈನ್ ಗೋಪುರದಿಂದ ಶುರು ಮಾಡಬೇಕಾಗತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. நல்லா இருந்தால் மட்டும்தான் காசு கொடுப்பேன். பொட்டிட்டு வேறு இது 10 ரூபாய்ன்ட்டு காசு இல்லையாக்கா? பரவாயில்லையா? கொடுக்குறேன். அவைக்கா ಇದು ರಾಜಗೋಪುರ. ಮುಂದೆ ಏನೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಇದು ಆ್ಯಕ್ಚುಲಿ ಆ ಕಡೆ ನಾವು ಹೋಗಿ ಕ್ಲೀನಾಗಿ ಡೀಟೇಲಾಗಿ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ತಿರುವಣ್ಣಾಮಲೈನಲ್ಲಿ ಶ್ರೀ ಅರುಣಾಚಲೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ರಾಜಗೋಪುರದ ಬಳಿ ಇದ್ದೀವಿ. ರಾಜಗೋಪುರ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ತುಂಬ ಅದ್ಭುತವಾಗಿದೆ. ಈ ದೇವರದ ಮಹಿಮೆ ಏನಂತ ಹೇಳಿದ್ರೆ, ನಾವು ಎಷ್ಟೇ ಸರಿ ಬರಬೇಕು ಅಂದ್ಕೊಂಡ್ರೂ ಬರೋಕ್ಕಾಗಲ್ಲ. ಆ ದೇವರೇ ಶಿವನೇ ನೀನು ಬಂದು ನನ್ನ ಸನ್ನಿಧಾನಕ್ಕೆ ಬಂದು ಹೋಗುವಂಥ ಅಪ್ಪಣೆ ಕೊಟ್ಟಾಗ ಮಾತ್ರ ಇಲ್ಲಿ ಬರಲಿಕ್ಕಾಗತ್ತಂತೆ. ಅದೇ ರೀತಿ ನಮಗೆ ಒಂದು ಅಪ್ಪಣೆ ಸಿಕ್ಕಿದೆ. ಇವತ್ತು ತಿರುವಣ್ಣಾಮಲೈಗೆ ಬಂದು ಆ ಶಿವನ ದರ್ಶನ ಪಡೀಲಿಕ್ಕೆ ತಯಾರಾಗಿದ್ದೀವಿ. ಇವಾಗ ಗಿರಿಬಳಕ್ಕೆ ಹೋಗ್ತಾ ಇದ್ದೀವಿ. 14 ಕಿಲೋಮೀಟ್ರ್ ನಡೀತಾ ಇದ್ದೀವಿ ಫ್ಯಾಮಿಲಿ ಜೊತೆ. ತುಂಬ ಅದ್ಭುತವಾಗಿದೆ, ರೋಚಕವಾಗಿದೆ ಮತ್ತು ಒಂದು ದೈವಿಕವಾಗಿದೆ. ಇಲ್ಲಿಂದ ನಮ್ಮ ಗಿರಿವಲ ಅಂದರೆ ವಾಕಿಂಗ್ ಸ್ಟಾರ್ಟ್ ಆಗುತ್ತೆ. 14 ಕಿಲೋಮೀಟ್ರು. ಇಲ್ಲಿಂದ ಶುರು ಮಾಡುವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶುರು ಮಾಡೋಣವಾ? ಮತ್ತೆ ನಡೆಯೋಣವಾ? ಹೋಗುವ. ಇಲ್ಲಿಂದ 14 ಕಿಲೋಮೀಟ್ರು. ಇವಾಗ ಸರಿಯಾಗಿ ಗಂಟೆ 4:15 ಶುರು ಮಾಡಿದ್ದೀವಿ. ಇಲ್ಲಿಗೆ ಮತ್ತೆ ಸುತ್ತಕೊಂಡು ಎಷ್ಟು ಗಂಟೆಗೆ ಬರ್ತೀವಿ ಅಂತ ನೋಡೋಣ. ಗಿರಿವಲ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. 14 ಕಿಲೋಮೀಟ್ರ್ ಸುತ್ತಬೇಕು. ಅಂದರೆ ದೇವಸ್ಥಾನ ಎಲ್ಲಿದೆಯೋ ದೇವಸ್ಥಾನದ ಹಿಂದ್ಗಡೆ ಒಂದು ದೊಡ್ಡ ಗುಡ್ಡ ಇದೆ. ಆ ಗುಡ್ಡ ಅದನ್ನು ಆ್ಯಕ್ಚುಲಿ ಶಿವ ಅಂತ ಹೇಳ್ತಾರೆ. ಶಿವನ ಕಲ್ಪನೆಯ ಗುಡ್ಡ ಅದು. ಅದ್ರ ಹಿಸ್ಟ್ರಿ ತುಂಬಾ ಇದೆ ಅದಕ್ಕೂ.
ಅಲ್ಲೇ ಶಿವ ಬಂದಿದ್ದು. ಪಾರ್ವತಿ ಶಿವನ್ನ ಕರ್ಸ್ಕೋಬೇಕು, ಭೂಮಿಗೆ ಇಳಿಸ್ಕೋಬೇಕು ಅಂತ ಏನೋ ಒಂದು ಆ ಗಿರಿವಲನ ಸುತ್ತಿ ಬಂದಾಗ ಶಿವ ಆ ಬೆಟ್ಟದ ಮೇಲೆ ಕಾಣಿಸ್ಕೊಂಡ್ರು, ಒಂದು ಅಗ್ನಿ ರೂಪದಲ್ಲಿ ಕಾಣಿಸ್ಕೊಂಡ್ರು ಅಂತ ಒಂದು ಹಿಸ್ಟ್ರಿ ಇದೆ. ಬಟ್ ಅದರ ಬಗ್ಗೆ ತುಂಬ ವಿಶ್ಲೇಷಣೆ ಕೊಡೋಕ್ಕಾಗಲ್ಲ. ಆ ಗುಡ್ಡದನ್ನು ಸುತ್ತಕೊಂಡು ಅಲ್ಲಿ ಒಂದು 8 ಲಿಂಗಗಳಿದ್ದಾವೆ. ಅಂದರೆ ಆ 8 ಲಿಂಗಗಳ ವಿಶೇಷ ಏನಂತ ಹೇಳಿದ್ರೆ, ಒಂದೊಂದು ಲಿಂಗಕ್ಕೂ ಒಂದೊಂದು ರಾಶಿ ಇದೆ. ಆ ರಾಶಿ ನಮ್ಮ 9 ರಾಶಿ ಇದೆ ಅಲ್ವಾ, ಅದರಲ್ಲಿ 8 ರಾಶಿ ಒಂದು ಮೈನ್ ದೇವಸ್ಥಾನ, ಒಂದು ರಾಶಿ. ಅಂದರೆ ಅಷ್ಟು ರಾಶಿಗೆ ಸಂಬಂಧಪಟ್ಟಂಗೆ ಒಂದೊಂದು ಶಿವ ಇರ್ತಾರೆ, ಅಲ್ಲಲ್ಲಿ ಶಿವ ಇರ್ತಾರೆ. ಆ ಶಿವನು ಉದ್ಭವ ಆಗಿದ್ದು ತುಂಬ ಅಚ್ಚರಿಗಳು. ಅಂದರೆ ಅಲ್ಲಿ ತುಂಬ ಹಿಂದೆ ವರ್ಷದಿಂದ ಸಾಧು ಸಂತರು ಕೂತು ತಪಸ್ ಮಾಡಿ ಅದನ್ನು ಉದ್ಭವ ಮಾಡಿದ್ದು ಅಂತ ಹೇಳ್ತಾರೆ. ಬಟ್ ಅದರ ಬಗ್ಗೆ ಇನ್ನೂ ಡೀಟೇಲಾಗಿ ಅಷ್ಟು ನಮಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ಗಿರಿವಲಂ ಶುರು ಮಾಡಿದ್ವಿ ರಾಜಗೋಪುರದಿಂದ ಚೂರು ಮುಂದೆ ಬಂದಾಗ ನಮಗೆ ಇಂದ್ರಲಿಂಗ ಅಂತ ಸಿಕ್ತು. ಇಂದ್ರಲಿಂಗನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿ ಅಲ್ಲಿಂದ ಒಂಚೂರು ಮುಂದೆ ಬರಬೇಕಾದ್ರೆ ಅಲ್ಲಿ ಸಿಟಿಲಿ ಸ್ವಲ್ಪ ರೋಡ್ ಕೆಲಸ ಮಾಡ್ತಾಯಿದ್ರು, ಎಲ್ಲ ಜಲ್ಲಿಗಳು ಹಾಕಿದ್ರು, ರೋಡ್ ಸರಿ ಇಲ್ಲ. ಆ ಜಲ್ಲಿಗಳ ಮೇಲೆ ನಡಿಬೇಕಾಗಿತ್ತು. ಅಂದರೆ ಶಿವ ಹೇಳ್ತಾರಲ್ವ, ಶಿವ ನಮಗೆ ಸುಮ್ಮನೆ ದರ್ಶನ ಕೊಡಲ್ಲ, ಶಿವನ ನೋಡಬೇಕಂದ್ರೆ ಒಂದಷ್ಟು ಕಷ್ಟಪಡಬೇಕಾಗತ್ತೆ ಅಂತ ನಮಗೆ ಅಲ್ಲಿಂದನೇ ಶುರುವಾಯಿತು. ಬೆಂಗಳೂರು ಥರ ಕ್ಲೈಮೇಟ್ ಇರುತ್ತೆ ಅಂತ ಹೇಳಿ ಹೋಗ್ಬಿಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಬಿಸಿಲು ಹಾಗೆ ಉಡಿತಾ ಇದೆ. 4:20ಕ್ಕೆ ಕಾಲು ಸುಡ್ತಾ ಇದೆ, ನಡೆಯೋಕ್ಕಾಗ್ತಾ ಇಲ್ಲ. ಸರಿ ಅಂತ ಹಾಗೆ ಹೋದ್ವಿ. ಅದರಲ್ಲಿ ಅದೇ ಹೇಳಿದ್ನಲ್ಲ, ರೋಡ್ ಕೆಲಸ ಮಾಡ್ತಾಯಿದ್ರು. ಆ ಜಲ್ಲಿ ಮೇಲೆ, ಆ ಬಿಸಿಲಲ್ಲಿ, ಆ ಬಿಸಿಲಿ ಜಲ್ಲಿ ಸ್ವಲ್ಪ ನಡೆಯೋದು ತುಂಬ ಹಿಂಸೆ ಆಯಿತು, ತುಂಬ ಕಷ್ಟ ಆಯಿತು. ಬಟ್ ಆದರೂ ಅದನ್ನು ದಾಟಿ ಮುಂದೆ ಹೋದ್ವಿ. ಅಲ್ಲಲ್ಲಿ ಮ್ಯಾಪ್ ಹಾಕಿದ್ದಾರೆ, ನಾವು ಯಾವ ಜಾಗದಲ್ಲಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ. ನಾವು 14 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರ್ ಮುಗಿಸಿದ್ದೀವಿ, ಇನ್ನು 13 ಕಿಲೋಮೀಟ್ರ್ ಇದೆ ಅಂತ ಕ್ಲಿಯರಾಗಿ ಡೀಟೇಲ್ ಆಗಿದೆ. ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ವೀಕ್ಷಣೆ ಮಾಡಬೇಕಂತಲೂ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಹೋಗಬೇಕಾಗತ್ತೆ. ನಾವು ಆಲ್ರೆಡಿ 14ರಲ್ಲಿ 1 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನು 13 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಲಿಂಗ, ನಮಗೆ ಅಗ್ನಿಲಿಂಗ ಸಿಗ್ತಾರೆ. ಅಗ್ನಿಲಿಂಗ ದರ್ಶನವನ್ನು ಪಡ್ಕೊಳ್ಳೋಣ. ದಿಸ್ ಈಸ್ ಅಗ್ನಿಲಿಂಗ. ಅಲ್ಲಿ ಅಷ್ಟು ಬಿಸಿ, ಅಷ್ಟು ಕಲ್ಲು, ಅದರ ಅಗ್ನಿ, ಆ ಬಿಸಿನ ಅನುಸರಿಸ್ಕೊಂಡು ಮುಂದೆ ಹೋದಾಗ ಮಾಡಿದ್ದೀವಿ. ನೋಡಿದ್ದೆ ನಾವು ಅಗ್ನಿಲಿಂಗ. ನೋಡಿ, ನೀವು ಅಲ್ಲಿ ಯೋಚನೆ ಮಾಡಬೇಕು. ನಮಗೆ ಆ ಎಕ್ಸ್ಪೀರಿಯೆನ್ಸ್ ಅಲ್ಲೇ ಗೊತ್ತಾಗೋಯ್ತು. ಅಗ್ನಿಲಿಂಗನ ಸುಮ್ಮನೆ ನೋಡೋಕ್ಕಾಗಲಿಲ್ಲ. ಆ ಬಿಸಿ ನಮ್ಮನ್ನು ತಾಗ್ತು, ಅಂದರೆ ಕಾಳುಗಳಿಗೆ ತಾಗ್ತು, ಪಾದಗಳಿಗೆ ತಾಗ್ತು ಆ ಬಿಸಿ. ಓಂ ನಮಃ ಶಿವಾಯ. ಸೂರ್ಯ ಆಲ್ರೆಡಿ ಕೆಳಗಡೆ ಇಳಿತಾ ಇದ್ದಾನೆ. ತುಂಬ ದೇವರುಗಳ ದರ್ಶನ ಮಾಡಿಕೊಂಡು ಅಲ್ಲಲ್ಲಿ ನೋಡಿ, ನನ್ನ ಬ್ಯಾಗ್ ಫುಲ್ಲು ಬಾಳೆಹಣ್ಣಿದೆ. ಬಾಳೆಹಣ್ಣನ್ನು ಎಲ್ರಿಗೂ ಅಲ್ಲೊಂದು ದಾನ ಮಾಡ್ತಾ ಬರ್ತಾಯಿದ್ದೀವಿ. ನಾವು ನಡೀತಿದ್ದೀವಿ ಅನ್ನೋದಕ್ಕಿಂತ ದೇವರು ನಡೆಸ್ತಾ ಇದ್ದಾನೆ ನಮ್ಮನ್ನು, ಅದು ತುಂಬ ಮುಖ್ಯ. ಇವಾಗ ಫಸ್ಟ್ ಟೈಮ್ ನಾನು ಇದು ಬಂದಿರೋದು ತಿರುವಣ್ಣಾಮಲೆಗೆ. ತುಂಬ ಪಾಸಿಟಿವ್ ವೈಬ್ ಥರ ಇದೆ, ತುಂಬ ಪಾಸಿಟಿವು. ಗಿರಿವಲಂ ಹೋಗ್ತಾ ಇದ್ದೀವಿ. ಐ ಥಿಂಕ್ 4 ಕಿಲೋಮೀಟರ್ಸ್ ಬಂದಿದ್ದೀವಿ ಅನಿಸುತ್ತೆ. ಬಟ್ ತುಂಬ ಜನ ನಮ್ಮ ಕರ್ನಾಟಕದಿಂದ, ಆಂಧ್ರದಿಂದ ತುಂಬ ಜನ ಬಂದಿದ್ದಾರೆ. ಅವರು ನಮ್ಮ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ತುಂಬ ಜನನ ಮಾತಾಡ್ಸಿದ್ವಿ ಇಲ್ಲಿ. ಆಮೇಲೆ ಲೋಕಲ್ಗೆಲ್ಲ ಏನಾದರೂ ಕೇಳಿದ್ರೆ ತುಂಬ ಹೆಲ್ಪ್ ಮಾಡ್ತಾರೆ. ಹೀಗೆ ಹೋಗಿ ಹೀಗೆ ಮಾಡಬೇಕು, ಯಾರು ಬಂದರೂ ಏನೂ ಕನ್ಫ್ಯೂಷನ್ ಇಲ್ಲ. ನಿಮ್ಮ ಪ್ರಕಾರ ನೀವು ಮಾಡ್ಬೋದು, ಒಂದು ಗೈಡೆನ್ಸ್ ಬೇಕಾಗಿಲ್ಲ. ಏನೋ ಡೌಟ್ ಇದ್ದರೆ ಅಕ್ಕಪಕ್ಕ ಕೇಳಿದ್ರೆ ಅವರೇ ಜನಗಳೇ, ಇಲ್ಲಿ ಲೋಕಲ್ ಜನಗಳೇ ನಿಮಗೆ ಗೈಡ್ ಮಾಡ್ತಾರೆ. ಆರಾಮಾಗಿ ಗಿರಿ ಪ್ರದರ್ಶನ ಮುಗಿಸಿ ದೇವರ ದರ್ಶನ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಆ ಶಿವ ಒಳ್ಳೇದು ಮಾಡಲಿ. ಓಂ ನಮಃ ಶಿವಾಯ. ಅಂದರೆ ಮಧ್ಯದಲ್ಲಿ ತುಂಬ ದೇವಸ್ಥಾನಗಳಿದೆ. ಆ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡಿ ನೆಕ್ಸ್ಟ್ ಯಮಲಿಂಗ. ಅಂದರೆ ಮೇಯ್ನ್ ಏನಂತ ಹೇಳಿದ್ರೆ, ಈ ಗಿರಿವಲಂನಲ್ಲಿ 8 ಲಿಂಗಗಳಿದೆಯಲ್ಲ, ಆ ಲಿಂಗಗಳನ್ನ ದರ್ಶನ ಮಾಡೋದೇ ತುಂಬ ಮುಖ್ಯವಾಗಿ ಇರುತ್ತೆ. ಆ ಜೊತೆಗೆ ನಾವು ಬೇರೆ ಎಲ್ಲ ದೇವಸ್ಥಾನಗಳನ್ನು ನಾವು ದರ್ಶನ ಮಾಡ್ಬೋದು. ಯಮಲಿಂಗ ಅಂತ ಇರುತ್ತೆ. ಆ ಯಮಲಿಂಗ ಆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಹೊರಗಡೆ ಬಂದು ಬ್ಯೂಟಿಫುಲ್ ಒಂದು ಆಶ್ರಮ ನೋಡಿದ್ವಿ. ಅಂದರೆ ರಮಣ ಮಹರ್ಷಿಯವರ ಆಶ್ರಮ. ಹೇಗಿತ್ತು ಗೊತ್ತಾ? ಅಲ್ಲಿ ಯಾವ ಥರ ಪ್ರೆಸೆನ್ಸ್ ಆಫ್ ಮೈಂಡ್ ಇತ್ತು ಗೊತ್ತಾ? ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಜನ. ಅಲ್ಲಿ ಬಂದು ಮೆಡಿಟೇಷನ್ ಮಾಡ್ತಾಯಿದ್ರು. ಅದೆಲ್ಲ ನೋಡ್ತಾ ಇದ್ದಾಗ ಒಂಥರ ವೈಬು. ಆ್ಯಕ್ಚುಲಿ ನಮಗೆ ಆಲ್ರೆಡಿ ಬಿಫೋರೇ ಒಂದು ವೈಬ್ ಸ್ಟಾರ್ಟ್ ಆಯಿತು. ಅದರಲ್ಲೂ ಅಲ್ಲಿ ಒಳಗಡೆ ಹೋದ್ಮೇಲೆ ಇನ್ನೊಂಥರ ವೈಬು. ರಮಣ ಮಹರ್ಷಿಯವರ ಅಲ್ಲಿ ಸ್ಥಾಪನೆ ಮಾಡಿದ್ದ ಒಂದು ಆಶ್ರಮಕ್ಕೆ ಒಳಗಡೆ ಹೋದ್ವಿ. ಅಲ್ಲೆಲ್ಲ ದರ್ಶನ ಪಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತು ಅಲ್ಲಿ ಸ್ವಲ್ಪ ನಾವು ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿ ಅಲ್ಲಿಂದ ಹೊರಗಡೆ ಬಂದ್ವಿ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಡಾರ್ಕ್ ಇದೆ. ಇವಾಗ ಸಮಯ 7:20, 7:20. 7:20ಕ್ಕೆ 6 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. 4:15ಗೆ ಹೊರಟಿದ್ದು. 4:15, 5:15, 6:15, 7:15. 3 ಅವರ್ಸ್ಗೆ 6 ಕಿಲೋಮೀಟ್ರ್ ಮುಗಿಸಿದ್ದೀವಿ.
7 ಕಿಲೋಮೀಟ್ರ್ ನಡೀತಾ ಇದ್ದೀವಿ. ಒಂದಷ್ಟು ಐ ಥಿಂಕ್ ಒಂದು 3 ಲಿಂಗ ಆಯಿತು, 4ನೇ ಲಿಂಗ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ತಂದಿದ್ದ ಬಾಳೆನೆಲ್ಲ ಖಾಲಿ ಆಯಿತು, ಎಲ್ರಿಗೂ ದಾನ ಮಾಡಿದ್ವಿ. ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ, ಆರಾಮಾಗಿ ನಡೀತಾ ಇದ್ದೀವಿ. ಬಟ್ ಸಂಜೆ 4:15 ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆವಾಗ ಟಯರ್ಡ್ ಆಗೋಯ್ತು. ಒಂದು 5 ಗಂಟೆಗೆ ಶುರು ಮಾಡಿದರೆ ಇಷ್ಟೊಂದು ಟಯರ್ಡ್ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅಲ್ಲಲ್ಲಿ ಟೌನ್ ಒಳಗಡೆ ರೋಡೆಲ್ಲ ಕಿತ್ತಾಕಿದ್ದಾರೆ, ಆ ಜಲ್ಲಿ ಅದು ಅದರಿಂದನೇ ಸ್ವಲ್ಪ ಟಯರ್ಡ್ ಆಗ್ಬಿಡ್ತು. ನಿವೃತ್ತಿ ಲಿಂಗಮ್, ಇಲ್ಲಿ ನಿವೃತ್ತಿ ಲಿಂಗಮ್ಮ ಬಂದಿದ್ದೀವಿ. ಇಲ್ಲಿ ದರ್ಶನ ಪಡೆದು ಮುಂದೆ ಹೋಗ್ತೀವಿ. ಆಮೇಲೆ ಸುಮ್ಮನೆ ನಡೆಯೋಕ್ಕಾಗ್ತಲ್ಲ, ಅದಕ್ಕೆ ನಾವು ಸಾಕ್ಸ್ ತಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೀವಿ. ಅಷ್ಟು ದೂರ ಬಂದ್ವಲ್ಲ, ಆಗ್ತಾ ಇಲ್ಲ. ಆ ಬಿಸಿಲಲ್ಲಿ ಬೇರೆ ನಮಗೆ ಬೇರೆ ಫುಲ್ ಒಂಥರ ಉರಿತಾ ಇತ್ತು, ಕಾಲು ಉರಿತಾ ಇತ್ತು, ಕೆಳಗಡೆ ಪಾದಗಳು ಉರಿತಾ ಇದ್ವು. ಅದಕ್ಕೆ ಸರಿ ಸಾಕ್ಸ್ ಹಾಕೊಳ್ಳೋಣ ಅಂತ ಅಲ್ಲಿ ಎಲ್ಲ ಸಾಕ್ಸ್ ಹಾಕೊಂಡ್ವಿ. ಆ ದರ್ಶನ ಮಾಡಿ ಅಲ್ಲಿಂದ ಮುಂದೆ ಹೋದ್ವಿ. ರೋಡಲ್ಲಿ ನಿಮಗೆ ತುಂಬ ಜನ ಸಾಧು ಸಂತರು ಸಿಗ್ತಾರೆ. ಅಂದರೆ ಇದಕ್ಕೋಸ್ಕರನೇ, ಅವರ ಹೊಟ್ಟೆಪಾಡಿಗೋಸ್ಕರ ಸಾಧು ಸಂತರು, ಅರ್ಥ ಮಾಡ್ಕೋಬೇಕು ನೀವು. ಅವ್ರುಗಳು ರೋಡಲ್ಲಿ ತುಂಬ ಜನ ಸಿಗ್ತಾರೆ. ಅಲ್ಲಿ ಹೋಗೋರೆಲ್ಲ ತುಂಬ ಜನ ಅವರಿಗೆ ದಾನ ಮಾಡ್ತಾರೆ. ಅವರಿಗೆ 3 ಹೊತ್ತು ಭೋಜನ ಸಿಗುತ್ತೆ. ತುಂಬ ಆಶ್ರಮಗಳಿಂದ ಪ್ಯಾಕೇಜ್ ಊಟ ತಂದು ಕೊಡ್ತಾರೆ, ಟೈಮ್ ಟು ಟೈಮ್ ಕಾಫಿ ಟೀ ತಂದು ಕೊಡ್ತಾರೆ ಅವ್ರಿಗೆ. ಅವ್ರ ಸಿಸ್ಟಮೆಟಿಕ್ ನೋಡಿದ್ರೆ ರೋಡಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ಬಟ್ ಅವ್ರ ಸಿಸ್ಟಮೆಟಿಕ್ ನೋಡಿದ್ರೆ ಟೈಮ್ ಟು ಟೈಮ್ ಎಲ್ಲ ಅವ್ರಿದ್ದ ಜಾಗಕ್ಕೆ ಹೋಗುತ್ತೆ, ಇದ್ದ ಜಾಗಕ್ಕೆ ಹೋಗುತ್ತೆ. ಟೀ, ಕಾಫಿ, ಊಟ, ತಿಂಡಿ ಎಲ್ಲ ಅವ್ರು ಇದ್ದ ಜಾಗಕ್ಕೆ ಹೋಗುತ್ತೆ. ಆ ಥರ ಒಂದು ಜೀವನ. ಮತ್ತು ಅಲ್ಲಲ್ಲಿ ಚೇಂಜ್ಗಳನ್ನ ಅವರೇ ಒಂದು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ನಾವು ಇವಾಗ 100 ರೂಪಾಯಿ ಕೊಟ್ಟರೆ 100 ರೂಪಾಯಿಗೆ ಅವರೇ ಚೇಂಜ್ ಕೊಡ್ತಾರೆ. ಅಲ್ಲಿಂದ ಮುಂದೆ ಹೋದ್ವಿ. ನೆಕ್ಸ್ಟ್ ವರುಣಲಿಂಗ 7 ಕಿಲೋಮೀಟರ್ಸ್ ಹತ್ತತ್ರ ಒಂದು 10 ಗಂಟೆ ಆಗಿತ್ತು ನಮಗೆ. 10 ಗಂಟೆ ಅಷ್ಟರಲ್ಲಿ ಹೇಗಿತ್ತು ಅಂದರೆ, ನಮ್ಮ ಪದಗಳು ಹೇಳ್ತಾ ಇದ್ವು, ಹಂಗಾಗ್ಬಿಟ್ಟಿತ್ತು. ಕಾಲು ಉರಿ ಅಂದರೆ ಪಾದಗಳು ಉರಿ ಆಗ್ತಿತ್ತು ಅಂದರೆ ಹಂಗಿಂಗೆ ಉರಿ ಆಗ್ತಾ ಇರಲಿಲ್ಲ. ಅಪ್ಪ, ನಾನು ಆ್ಯಕ್ಚುಲಿ ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೀವಿ, 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ಈ ಥರ ಟ್ರೆಕ್ಕಿಂಗ್ ಫಾರೆಸ್ಟಲ್ಲಿ ಮಾಡಿದ್ದೀವಿ. ಬಟ್ ಅಲ್ಲಿ ಶೂಸ್ ಹಾಕಿರ್ತೀವಿ. ಬಟ್ ಇಲ್ಲಿ ಬೆರೆಗಳಲ್ಲಿ ನಡೆಯೋದು, ಅದು ತಾರ್ ರೋಡಲ್ಲಿ, ಆ ತಾರ್ ರೋಡ್ ಚುಚ್ತಾ ಇದ್ವು ಚಿಕ್ಕ ಚಿಕ್ಕ ಕಲ್ಲುಗಳು. ಹೌದೌದು, ಚಿಕ್ಕ ಕಲ್ಲುಗಳು. ನನ್ನ ರೋಡಲ್ಲಿ ವೈಟ್ ಪೇಂಟ್ ಹಾಕಿದಾರಲ್ಲ, ಅದರಲ್ಲೇ ನಾನು ನಡೀತಾ ಇದ್ದೆ. ಡಿವೈಡ್ ಮಾಡ್ಲಿಕ್ಕೆ ಆ ಕಡೆ ಬಾರ್ಡ್ರಿಗೆ ವೈಟ್ ಪೇಂಟ್ ಹಾಕಿರ್ತಾರಲ್ವಾ, ವಿತ್ ರೇಡಿಯಮ್, ಅದ್ರ ಮೇಲೆ ನಡ್ಕೊಂಡು ಹೋಗಿ ಹೆಜ್ಜೆ ಇಡ್ತಾ ಇದ್ವಿ ನಾವು. ಸ್ವಲ್ಪ ಸಾಫ್ಟ್ ಇತ್ತು, ಅಲ್ಲಿ ಚುಚ್ಚುತ್ತಾ ಇರಲಿಲ್ಲ ಏನೇನೋ, ಆರಾಮ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ನಮ್ಮ ಹೆಜ್ಜೆಗಳು ತುಂಬ ನಿಧಾನಕ್ಕಿತ್ತು, ಮಗು ರೀತಿಲಿ ಹೆಜ್ಜೆ ಇಟ್ಕೊಂಡು ಹೋದ್ವಿ. ತುಂಬ ಜನ ಸ್ಪೀಡಾಗಿ ನಡೆಯೋರು ಇದ್ರು ಅಲ್ಲಿ. ತುಂಬಾ ಜನ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನೋ, ನಮಗೆ ಫಸ್ಟ್ ಟೈಮ್ ಅಲ್ವಾ, ಇನ್ನೊಂದು ಸೆಕೆಂಡ್ ಟೈಮ್ ಹೋದ್ರೆ ನಾವು ಬೇಗ ನಡೀತೀವಿ ಅನ್ಸುತ್ತೆ. ಹೌದು. ನೀರಂತ ಸಿಕ್ಕಾಪಟ್ಲೆ ಎಳಿತಾ ಇತ್ತು. ಯಾರಾದ್ರೂ ಅಲ್ಲಿ ಹೋಗ್ಬೇಕಂದ್ರೆ ಫುಲ್ ನೀರ್ ಬೇಕೇ ಬೇಕು. ಬಟ್ ಅಲ್ಲಿ ಗೌರ್ಮೆಂಟ್ ಬಂದ್ಬಿಟ್ಟು ಅಲ್ಲಲ್ಲಿ ವಾಟರ್ ಎಲ್ಲ ಫೆಸಿಲಿಟೀಸ್ ಇಟ್ಟಿದ್ದಾರೆ. ಬಟ್ ಅದು ನೀರು ಯಾವ ಥರ ಇತ್ತು ಏನಂತ ಗೊತ್ತಿಲ್ಲ. ಬಟ್ ನಾವೆಲ್ಲ ಬಾಟಲ್ಸ್ ನಾವು ಪ್ರಿಪೇರ್ ಮಾಡಿದ್ದು. ಅಲ್ಲಲ್ಲಿ ಅಂಗಡಿಗಳು ಇದಾವೆ, ಏನ್ ಬೇಕಾದ್ರೂ ತಗೋಬಹುದು, ಏನ್ ಬೇಕಾದ್ರೂ ತಿನ್ಕೋಬಹುದು. ಸ್ನಾಕ್ಸ್ಗಳು, ಟಿಫನ್ಸ್ ಎಲ್ಲ ಇದೆ. ಅಲ್ಲಲ್ಲಿ ಪಡ್ಡು ಹಾಕ್ತಾರೆ, ಕುತ್ಕೊಂಡು ಪಡ್ಡುಗಳು ಅಲ್ಲಲ್ಲಿ ಪಡ್ಡು ಹಾಕ್ತಾ ಇರ್ತಾರೆ. ಅಲ್ಲಲ್ಲಿ ಚಿರುಮುರಿ ಇರುತ್ತೆ, ಏನ್ ಬೇಕು ಎಲ್ಲ ಸಿಗ್ತಾ ಇರುತ್ತೆ, ನೀರು ಎಲ್ಲ ಸಿಗ್ತಾ ಇರುತ್ತೆ. ಬಟ್ ನಾವು ನೀರಂತೂ ಫೆಸಿಲಿಟೀಸ್ ಇದೆ ಅಲ್ಲಿ. ಹೌದು, ಲೇಡೀಸ್ ಅಂಡ್ ಜೆಂಟ್ಸ್ಗೆ ಸಪ್ರೇಟ್ ಅಲ್ಲಲ್ಲಿ ಎಷ್ಟು ಒಂದು 300 ಮೀಟ್ರಿಗೆ ಒಂದೊಂದು ಬಾತ್ರೂಮ್ ಕೂಡ ಅಲ್ಲಿ ಫೆಸಿಲಿಟೀಸ್ ಇದೆ. ನೆಕ್ಸ್ಟು ಯಾವಲಿಂಗಂ ನಮ್ಮ ದರ್ಶನ. ಯಾವಲಿಂಗಂ ಹೋಗೋ ಅಷ್ಟರಲ್ಲಿ ನಮ್ದು ಆಲ್ರೆಡಿ ಟೈಮ್ ಒಂದು 11 ಗಂಟೆ ಆಗಿತ್ತಾ, ಒಂದು 11 ಗಂಟೆ ಆಗಿತ್ತು. ಅಲ್ಲೇ ಯಾವಲಿಂಗಂನೇ ಕ್ಲೋಸ್ ಮಾಡಿದ್ರು. ಅಂದರೆ ಡೇಲ್ ಹೋದರೆ ಡೋರ್ ಓಪನ್ ಇರುತ್ತೆ, ನಾವು ಹೋಗಿ ದರ್ಶನ ಪಡೆದು ಆರತಿ ತಗೊಂಡು ಬರ್ಬೋದು. ಬಟ್ ಲೇಟ್ ನೈಟ್ ಅಂದರೆ 9 ಗಂಟೆ ಮೇಲೆ ಆದರೆ ಕ್ಲೋಸ್ ಮಾಡಿರ್ತಾರೆ. ಕ್ಲೋಸ್ ಅಂದರೆ ಫುಲ್ ತೆರೆ ಎಳೆದಿರಲ್ಲ, ಡೋರ್ ಫುಲ್ ಕ್ಲೋಸ್ ಇರಲ್ಲ. ಅಂದರೆ ನಾವು ನೋಡ್ಬೋದು. ಹೌದು, ಗ್ರಿಲ್ ಥರ ಇರುತ್ತೆ ಡೋರು, ಅದನ್ನು ಹಾಕಿರ್ತಾರೆ. ದೀಪ ಎಲ್ಲ ಉರಿತಾ ಇರುತ್ತೆ, ಬೆಳಕಿರುತ್ತೆ. ನಿಂತ್ಕೊಂಡು ನೋಡಿ ದರ್ಶನ ಪಡೆದು ಕೈ ಮುಗಿದು ಬರ್ಬೋದು. ಮಹಾಜನಗಳೇ, ನಾವು ಇವಾಗ ಸರಿಸುಮಾರು ಒಂದು 11 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ಸಮಯ 11 ಗಂಟೆ. ಸಮಯ ಇವಾಗ 11 ಗಂಟೆ ಆಗಿದೆ. 4:15 ಬಿಟ್ಟಿದ್ದು, 11 ಕಿಲೋಮೀಟ್ರನ್ನು 11 ಗಂಟೆ ಆಗಿದೆ. ನಮ್ಮ ನಡಿಗೆ ಹೇಗಿದೆ ಅಂತ ಹೇಳಿದ್ರೆ ನೀವೇ ನೋಡಿ.
ನೆಕ್ಸ್ಟ್ ನಮಗೆ ಸಿಕ್ಕಿದೆ ಕುಬೇರಲಿಂಗ. ಕುಬೇರಲಿಂಗವನ್ನು ದರ್ಶನ ಪಡೆದ್ವಿ. ಕುಬೇರಲಿಂಗನ ದರ್ಶನ ಪಡೆಯುವಷ್ಟರಲ್ಲಿ ನಮ್ಮ ಹೆಜ್ಜೆ ಹೇಗಿತ್ತು ಅಂದರೆ, ಒಂದು ನಡೆಯೋಕ್ಕೆ ಮಗು ಹೇಗೆ ನಡೆಯುತ್ತೋ ಆ ಥರ ಇತ್ತು ನಮ್ಮ ಹೆಜ್ಜೆಗಳು. ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ತುಂಬ ಸ್ಲೋ ಆಗಿತ್ತು. ಆಲ್ರೆಡಿ ಹೆಚ್ಚು ಕಮ್ಮಿ ನಾವಲ್ಲಿ 11 ಗಂಟೆ ಆಗಿತ್ತು. 6 ಅವರ್ ಜರ್ನಿ ಆಗಿ ಹೋಗಿತ್ತು. 6 ಅವರ್ ನಡಿಗೆಲೇ ಇತ್ತು. ಬಟ್ ಅಲ್ಲೆಲ್ಲಿ ಕೂರ್ತಾ ಇದ್ವಿ, ಒಂದು 15 ನಿಮಿಷ ಅಷ್ಟೇ ಕೂರ್ತಾ, 10ರಿಂದ 15 ನಿಮಿಷ ಕೂರ್ತಾ ಇದ್ವಿ, ಎದ್ದು ಹೋಗ್ತಾ ಇದ್ವಿ. ಬಟ್ ಏನೇ ಆದ್ರೂ ಟಯರ್ಡ್ ಇರಲಿಲ್ಲ, ಬಾಡಿ ಟಯರ್ಡ್ ಇಲ್ಲ. ಬಾಡಿ ಟಯರ್ಡ್ ಆಗಿರಲಿ, ಆಯಾಸ ಆಗೋದಾಗಲಿ, ಮತ್ತು ಹ್ಯುಮಿಡಿಟಿ ಜಾಸ್ತಿ ಇತ್ತು ಅಲ್ಲಿ. ಅದೊಂದು ಗಾಳಿ ಕೂಡ ಸ್ವಲ್ಪನೂ ಇರಲಿಲ್ಲ. ಆದರೂ ಆ ಥರದ್ದೆಲ್ಲ ನಮಗೆ ಇದಾಗಲಿಲ್ಲ, ಆಯಾಸ ಆಗಲಿಲ್ಲ. ನಮಗೆ ಪ್ರಾಬ್ಲಮ್ ಆಗಿದ್ದೇ ಪಾದಗಳ ಉರಿ. ಅಂದರೆ ನಾವು ಚಪ್ಪಲ್ ಹಾಕಿ ಶೂಗಳು ಹಾಕಿ ನಡೆದಿರೋ ಅಭ್ಯಾಸ ಅಲ್ವಾ, ಅದರಿಂದ ನಮಗೆ ಪಾದಗಳು ಮಾತ್ರ ತುಂಬ ಉರಿತಾ ಇತ್ತು. ಹೌದು. ಅದರಲ್ಲಿ ನನ್ನ ಮಗನ ಮೇಲೆ ನನಗೆ ತುಂಬ ಡೌಟ್ ಇತ್ತು, ಅವನು ಇಷ್ಟು ದೂರ ನಡೀತಾನ ಅಂತ. ಬಟ್ ನಮಗಿಂತನೂ ರೆಸ್ಟ್ ತಗೊಂಡ್ರೆ ಹೋಗೋಣ ಅಂತ ಹೇಳ್ತಾನೆ ಅವನು. ಒಂದು 5 ನಿಮಿಷ ಅಷ್ಟೇ ಹೋಗೋಣ ಅಂತ ಹೇಳ್ತಾನೆ ಅವನು. ಹೌದು, ಅವನು ಅಷ್ಟು ಬ್ರಿಸ್ಕಾಗಿ ವಾಕ್ ಮಾಡ್ದ. ನಮಗಿಂತ ತುಂಬ ಚೆನ್ನಾಗಿ ವಾಕ್ ಮಾಡ್ದ ಅವನು. ಪಾದಗಳು ಪದಗಳನ್ನು ಹೇಳುತ್ತಿವೆ. ನಾನು ಎಲ್ಲಿದ್ದೀನಿ ಅಂತ ನೀವೇ ನೋಡಿ. ಎಷ್ಟು ಕಿಲೋಮೀಟ್ರ್ ಅಂತ ಹೇಳೋದಲ್ವಾ, ಎಕ್ಸಾಕ್ಟ್ 11 ಕಿಲೋಮೀಟ್ರ್ ಆಗಿದೆ ನೋಡಿ. ಎಕ್ಸಾಕ್ಟ್ 11 ಕಿಲೋಮೀಟ್ರ್ ಆಗಿದೆ. ಆ ರೆಡ್ ಮಾರ್ಕ್ ಇದೆಯಲ್ಲ ಅಲ್ಲಿರೋದು ಕರೆಕ್ಟಾಗಿ 12, 13, 14 ಇನ್ನು 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಬರಬೇಕು. ಇನ್ನು ಒಂದು ಲಿಂಗದ ದರ್ಶನ ಅಂದರೆ ಈಶಾನ್ಯ ಲಿಂಗಂ ಅಂತ ಒಂದು ದೇವಸ್ಥಾನ ದರ್ಶನ ಆಗಿ ನಂತರ ನಾವು ಎಲ್ಲಿ ಪ್ರಧಾನ ಗೋಪುರದಲ್ಲಿ ಶುರು ಮಾಡಿದ್ವೋ ಅಲ್ಲಿಗೆ ಹೋಗಿ ಈ ಕಾಲ್ನಡೆಗೆ ಅಂದರೆ ಈ ಗಿರಿವಲವನ್ನು ಮುಗಿಸುತ್ತೇವೆ. ಅಂದರೆ ಒಂದು 12-12:30 ಆಗ್ಬೋದು ಸರಿಸುಮಾರು. ಇನ್ನೂ ರೂಮ್ ಮಾಡಿಲ್ಲ, 12 ಗಂಟೆ ಮೇಲೆ ರೂಮ್ ಹುಡುಕಬೇಕು. ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಶಿವ 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 ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ. ಸ್ನೇಹಿತರೆ, ಇವಾಗ ಈಶಾನ್ಯ ಲಿಂಗಂನ ದರ್ಶನ ಪಡೆದು ಹೊರಡೆ ಬರ್ತಾಯಿದ್ದೀವಿ. ಸಮಯ 11:20. ಸಮಯ 11:20 ಆಗಿದೆ. ದೇವರ ದರ್ಶನ ಪಡೆದು ಇದು ಗಿರಿವಲಂನಲ್ಲಿ ಬರುವ ಕೊನೆಯ ದೇವರು. ಇದಾದ ತಕ್ಷಣ ನಾವು ಮೂಲ ದೇವಸ್ಥಾನದಲ್ಲಿರುವ ದೇವರನ್ನು ದರ್ಶನ ಮಾಡಿದ್ರೆ 9 ಲಿಂಗಗಳನ್ನು ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ ನಮಗೆ. ನೋಡುವ, ಇನ್ನು ಸ್ವಲ್ಪ ದೂರದಲ್ಲಿ ಮಹಾಗೋಪುರದ ಹತ್ರ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲೇ ಎಷ್ಟೊತ್ತಾಗ್ಬೋದು ಏನಂತ ಹೇಳ್ತೀವಿ. ಬಟ್ ನಮಗೆ ಕಾಲುಗಳಂತೂ ತುಂಬ ಕಾಲುಗಳಿನ ಪಾದಗಳು ತುಂಬ ಪದಗಳು ಹೇಳ್ತಾ ಇದ್ದಾವೆ. ಆ ಪದಗಳನ್ನ ರಾಗ ಕೇಳೋಕ್ಕೆ ಆಗ್ತಾಯಿಲ್ಲ. ಬಟ್ ಅಲ್ಲಿ ತಲುಪಿದ ಮೇಲೆ ಅದು ಶಿವ ಯಾವ ರೀತಿ ನಮಗೆ ಅನುಭವ ಕೊಡ್ತಾನೆ ಅನ್ನೋದೇ ಕಾಯ್ತಾ ಇದ್ದೀವಿ. ನೋಡುವ. ಓಂ ನಮಃ ಶಿವಾಯ. ಅಂದರೆ ಅಲ್ಲಿ ಹೋಗ್ತಾ ನೀವು ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಯಾರೂ ಭಯ ಪಡಬೇಕಾಗಿಲ್ಲ. ಅಲ್ಲೆಲ್ಲೆಲ್ಲಿ ಲೈಟ್ಸ್ ಹಾಕಿದ್ದಾರೆ. ಅಂದರೆ ಗಿರಿವಲಂ ಆ ಒಂದು ಅರಣ್ಯ ಭಾಗದಲ್ಲಿ ಲೈಟ್ಸ್ಗಳು ತುಂಬ ಇದೆ. ಆ ಲೈಟ್ಸ್ಗಳನ್ನ ನಾನು ಕೇಳ್ಬಿಪಟ್ಟಂಗೆ ಅದನ್ನು ನಮ್ಮ ರಜನಿಕಾಂತ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹಾಕಿಕೊಟ್ಟಿದ್ದು ಅಂತ ಎಲ್ಲರೂ ಹೇಳಿದ್ರು. ಈಶಾನ್ಯ ಲಿಂಗಂನ ದರ್ಶನ ಮಾಡಿ ಅಲ್ಲಿಂದ ನಾವು ಮತ್ತೆ ರಾಜಗೋಪುರದ ಕಡೆ, ಅಂದರೆ ಎಲ್ಲಿ ಶುರು ಮಾಡಿದ್ವೋ ಅಲ್ಲೇ ಮುಗಿಸ್ಬೇಕಾಗತ್ತೆ. ಅಲ್ಲಿಂದ ಮುಂದೆ ಹೋದ್ವಿ. ಸಮಯ 11:30 ಆಗಿತ್ತು. ಹೋಗ್ತಾ 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 ಆ ಸಿಟಿ ಒಳಗಡೆ ಹೋದ್ವಿ. ಸಿಟಿ ಒಳಗಡೆ ಮಾತ್ರ ನನಗೆ ಅಲ್ಲಿನ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಅಲ್ಲಿನ ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು ಅಂತ ಏನಂತ ಹೇಳಿದ್ರೆ, ಆ ಸಿಟಿ ಒಳಗಡೆ ಅಲ್ಲಿ ವಾಕ್ ಮಾಡೋರಿಗೆ, ಅಂದರೆ ಗಿರಿವಲಂ ಹೋಗೋರಿಗೆ ಸ್ವಲ್ಪ ಸಪ್ರೇಟ್ ಪಾದಗಳನ್ನ ಮಾಡಬೇಕಲ್ಲಿ. ಮತ್ತು ರೋಡ್ ಕ್ರಾಸಿಂಗ್ ಏನಾದರೂ ಒಂದು ಸ್ಕೈ ವಾಕರ್ನ ನಿರ್ಮಿಸಬೇಕು. ಆ ಥರದ್ದು ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನನಗೇನಾಯಿತು ಅಂದರೆ, ಆ ಬಸ್ ಸ್ಟಾಪ್ ಮುಂದ್ಗಡೆ ನಮಗೆ ನಡೆಯೋಕ್ಕೆ ಆಗ್ತಿಲ್ಲ. ಹೆಜ್ಜೆನ ಮೇಲ್ಮೇಲೆ ಆಗ್ತಾ ಇದ್ದೀವಿ. ಬಸ್ನವ್ರು ಮೇಲೆ ಬಸ್ನವರು ಮೇಲೆ ಬರ್ತಾರೆ ಗುರು. ಪಾಪ ಇವರು ಗಿರಿವಲಂ ನಡ್ಕೊಂಬರ್ತಿದ್ದಾರೆ, 14-15 ಕಿಲೋಮೀಟ್ರ್ ನಡ್ಕೊಂಬರ್ತಿದ್ದಾರೆ. ಟಯರ್ಡ್ ಆಗಿರ್ತಾರೆ. ಸ್ವಲ್ಪ ನೋಡ್ಕೊಂಡು ಹೋಗೋಣ. ಇದೇ ಇಲ್ಲ. ಗಿರಿವಲಂ ರೋಡಲ್ಲಿ ತುಂಬ ಜನ ಗಾಡಿಗಳು ಬರ್ತವೆ. ಅವರು ಯಾರು ಲೆಫ್ಟ್ ಸೈಡಲ್ಲಿ ಬರೋಲ್ಲ, ಎಲ್ಲ ರೈಟ್ ಸೈಡಲ್ಲೇ ಹೋಗ್ತಾರೆ. ಅಂದರೆ ನಮಗೆ ಜಾಗ ಕೊಟ್ಟು ಅಲ್ಲೆಲ್ಲ ಹೋಗ್ತಾರೆ. ಇಲ್ಲಿ ಸಿಟಿ ಒಳಗಡೆ ಮಾತ್ರ, ಅಂದರೆ ಬೇರೆ ಬೇರೆ ಸಿಟಿಗಳಿಗೆ ಹೋಗ್ತಾರಲ್ಲ ಆ ಬಸ್ಸುಗಳು,
ಅಷ್ಟು ಇದಿರುತ್ತೆ. ಅದೊಂದು ತುಂಬ ಡಿಸ್ಟರ್ಬ್ ಆಯಿತು ನಮಗೆ. ಅದು ಮುಗಿಸ್ಕೊಂಡು ನಿಧಾನಕ್ಕೆ ಹೋಗಿ ಒಂದು ಸರ್ಕಲಲ್ಲಿ ನಿಂತ್ಕೊಂಡೆ, ನಾನು ಸ್ವಲ್ಪ ಮುಂದೆ ಇದ್ದೆ. ಆಮೇಲೆ ನಮ್ಮ ಮನೆಯವರೆಲ್ಲ ಬಂದರು ಹಿಂದೆ, ಸ್ವಲ್ಪ ಅವರು ಸ್ವಲ್ಪ ಸ್ಲೋವಾಗಿ ನಡ್ಕೊಂಬರ್ತಾಯಿದ್ರು. ಬಂದರು, ಅಲ್ಲಿಂದ ಹೋಗಿ ನಾವು ರಾಜಗೋಪುರ ತಲುಪಿದ್ವಿ. ಸಮಯ 12 ಗಂಟೆ 12:30 ಆಗಿತ್ತು. 12 ಗಂಟೆ ಅಲ್ಲ, ಎಕ್ಸಾಕ್ಟ್ 12 ಗಂಟೆ ಆಗಿತ್ತು. ಶಿವ ಅಂದ್ರೇ ಸುಮ್ಮನೆನಾ? ಶಿವ ಸುಮ್ಮನೆ ಹೊಳಿತಾನ ನಮಗೆ? ಸುಮ್ಮನೆ ಹೊಳಿಯಲ್ಲ ಗುರು. ಅಷ್ಟು ಪರೀಕ್ಷೆ ಮಾಡ್ತಾನೆ, ಕಮ್ಮಿ ಪರೀಕ್ಷೆ ಮಾಡಲ್ಲ, ಅಷ್ಟೊಂದು ಪರೀಕ್ಷೆ ಮಾಡ್ತಾನೆ. ಅಷ್ಟು ಪರೀಕ್ಷೆ ಮಾಡಿನೇ ನಮ್ಗೆ ಹೊಳಿಯೋದು. ಅದೇ ರೀತಿ ನಾವು ಇವತ್ತು 14 ಕಿಲೋಮೀಟ್ರು ಇರೋದು, ಮತ್ತು ಆ ದೇವಸ್ಥಾನ ಹೋಗಿ ಬರೋದು ಎಲ್ಲ ಹೆಚ್ಚು ಕಮ್ಮಿ 15ರಿಂದ 16 ಕಿಲೋಮೀಟ್ರ್ ನಡೆದಿದ್ದೀವಿ ನಾವು. ಫೈನಲಿ ನಾವು ರೀಚ್ ಆದ್ವಿ ರಾಜಗೋಪುರಕ್ಕೆ. ಹನ್ನೆರಡು ಗಂಟೆಗೆ ನಮ್ಮ ಗಿರಿವಳದ ನಡೆಯನ್ನು ಮುಗಿಸಿದ್ದೀವಿ. ಕರೆಕ್ಟಾಗಿ 12 ಗಂಟೆ ಆಗಿದೆ. 11:30 4:15 ಶುರು ಮಾಡಿದ್ದು. 5:30 6:30 7:30 8:30 9:30 10:30 11:30 7:30 ಗಂಟೆ. 7:30 ಗಂಟೆ ನಮ್ಮ ನಡಿಗೆ. 14ರಿಂದ 15 ಕಿಲೋಮೀಟ್ರ್, ಗಿರಿವಳ ಇರೋದು 14 ಕಿಲೋಮೀಟ್ರು, ಹೆಚ್ಚು ಕಮ್ಮಿ 15 ಕಿಲೋಮೀಟ್ರ್ ನಡೆದಿದ್ದೀವಿ. ಎಲ್ಲ ಕಡೆ ಒಳ್ಳೆಯ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಗ ನಾವು ನಮ್ಮ ಗಾಡಿ, ರೂಮು, ನೆಕ್ಸ್ಟ್ ನಾಳೆ ಮೂಲ ದೇವರ ದರ್ಶನ ಬೆಳಿಗ್ಗೆ ಹೇಗೆ ಅಂತ ನೋಡಬೇಕು. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ಮರಿಬೇಡಿ. ನಮ್ಮ ಈ ಕಷ್ಟಪಟ್ಟಿದ್ದ ವೀಡಿಯೋನ ಅಲ್ಲಲ್ಲಿ ನಿಮಗೆ ಅಷ್ಟು ಸೂಕ್ಷ್ಮವಾಗಿ ತೋರಿಸಿದ್ರು, ಕೈಲಾದಷ್ಟು ತೋರಿಸಿದ್ದೀವಿ. ನಮಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.